ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವಿವತ್ತು ಒಂದು ನಮ್ಮ ಕಡೂರು ತಾಲೂಕಿನ ಎಗಟಿ ಸುತ್ತಮುತ್ತ ಇರೋ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ತುಂಬ ಅಂದರೆ ತುಂಬಾ ಸ್ಪೆಷಲ್ ಮತ್ತು ತುಂಬಾ ಪವರ್ಫುಲ್ಲು. ಇದಿರೋದು ಎಕ್ಟಿಪುರ ನಿಯರು ದೊಣ್ಣೆಕೋರ್ನಹಳ್ಳಿ ಅಂತ. ಸೊ ಈ ಕ್ಷೇತ್ರದ ದೇವ್ರ ಹೆಸರು ಬಂದುಬಿಟ್ಟು ಕೆಂಚರಾಯ ಸ್ವಾಮಿ ಅಂತ. ಸುಮಾರು ವರ್ಷಗಳಿಂದ ಇಲ್ಲಿ ದೇವಸ್ಥಾನನ ಮಾಡಿದ್ದಾರೆ. ಮುಂಚೆ ಇಲ್ಲಿ ದೇವಸ್ಥಾನ ಇರಲಿಲ್ಲ. ಇವಾಗ ಊರು ಎಂಟ್ರೆನ್ಸ್ ಆಗ್ತಿದ ತಕ್ಷಣವೇ ದೇವಸ್ಥಾನ ಸಿಗುತ್ತೆ. ತುಂಬಾ ಭಕ್ತಾದಿಗಳು ಬರ್ತಾರೆ. ಹಾಗೆ ಈ ದೇವಸ್ಥಾನ ರೀಸೆಂಟಾಗಿ ಆಗಿರೋದು 1 ಕೋಟಿ ಕೂಡ ಖರ್ಚಾಗಿದೆ. ಇದನ್ನು ಎಲ್ಲ ಭಕ್ತಾದಿಗಳು ಊರವರು ಎಲ್ಲ ಸೇರಿಸ್ಬಿಟ್ಟು ಈ ದೇವಸ್ಥಾನನ ಕೂಡ ಕಟ್ಟಿಸಿದ್ದಾರೆ. ಭಕ್ತಾದಿಗಳು ಜಾಸ್ತಿ ಮಕ್ಕಳ ಫಲಕ್ಕೋಸ್ಕರ ಇಲ್ಲಿ ಜಾಸ್ತಿ ಬರ್ತಾ ಇರ್ತಾರೆ. ಮತ್ತು ಮದುವೆ ಫಲ ಕೂಡ ಬರೋದಕ್ಕೋಸ್ಕರ ಕೂಡ ತುಂಬ ಜನ ಭಕ್ತಾದಿಗಳು ಎಲ್ಲ ಥರ ಕಷ್ಟಗಳಿಗೂ ಕೂಡ ಇಲ್ಲಿ ದೇವ್ರನ್ನ ಕೇಳ್ಕೊಬೋದು. ಸೊ ಗೈಸ್, ಇವಾಗ ದೇವ್ರು ಬರುತ್ತೆ ಅದೆಲ್ಲ ಹೇಳಾಯಿತು. ಇಲ್ಲಿ ಯಾರಾದರೂ ಬಂದು ಕೇಳಬೇಕು ಆ ಥರ ಕಷ್ಟಗಳು ಏನಾದರೂ ಇದ್ದರೆ ಸ್ಪೆಷಲ್ಲಾಗಿ ಯಾವ ದಿನ ಅಂದರೆ ವಾರದಲ್ಲಿ 2 ದಿನ ಇರುತ್ತೆ. ಒಂದು ಬುಧವಾರ ಮತ್ತು ಇನ್ನೊಂದು ಶನಿವಾರ. ಪ್ರತಿ ಬುಧವಾರ ಶನಿವಾರ ಇಲ್ಲಿ ಬಂದುಬಿಟ್ಟು ನೀವು ಕೇಳ್ಕೊಬೋದು. ಹಾಗೆ ಇಲ್ಲಿ ಕೇಳಬೇಕು ಅಂದರೆ ಫಸ್ಟು ರೆಸಿಪ್ಟನ್ನು ತಗೋಬೇಕಾಗುತ್ತೆ, ಬರೆಸ್ಬೇಕಾಗುತ್ತೆ. ಒಂದು ರೆಸಿಪ್ಟಿಗೆ 50 ರೂಪೀಸ್, 50 ರೂಪಾಯಿ ಕೊಟ್ಟು ನೀವು ರೆಸಿಪ್ಟ್ ಬರೆಸಿ ನಿಮ್ಮ ಕಷ್ಟನ ನೀವು ಕೇಳಿಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗ್ಬೋದು. ನೋಡ್ತಿರ್ಬೋದು, ಇವತ್ತು ಬುಧವಾರ ಆಗಿರೋದ್ರಿಂದ ತುಂಬ ಜನ ಬಂದಿದ್ದಾರೆ. ಅಲ್ಲಿ ದೇವ್ರನ್ನ ಕೇಳೋಕೆ ಹೋಗಿದ್ದಾರೆ. ಹಾಗೆ ಇಲ್ಲಿ ಅನ್ನ ಸಂತರ್ಪಣೆ ಕೂಡ ಆಗ್ತಾ ಇರುತ್ತೆ. ಅವ್ರ ಕೆಲಸ ಆದಮೇಲೆ ಅವ್ರು ಇಲ್ಲಿ ಬಂದು ಏನು ಹರಕೆ ಮಾಡ್ಕೊಂಡಿರ್ತಾರೆ ಅದನ್ನು ಕೂಡ ತೀರಿಸ್ತಾ ಇರ್ತಾರೆ. ಹಾಗೆ ಇಲ್ಲಿ ಒಂದು ಚಿಕ್ಕ ಅಂಗಡಿ ಕೂಡ ಇದೆ. ಇಲ್ಲಿ ಏನೇನಾದರೂ ಪೂಜೆಗೆ ಬೇಕಾದಂತಹ ವಸ್ತುಗಳೆಲ್ಲ ಇಲ್ಲಿ ಸಿಗುತ್ತೆ. ಕಾಯಿ, ಹಣ್ಣಿರಲ್ಲ ಅನಿಸುತ್ತೆ. ಕಾಯಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಷ್ಟು ವೆಹಿಕಲ್ಸ್ ಇದ್ದಾವೆ ಅಂತ. ಈಗ ಸಂಜೆ ಸುಮಾರು 6 ಗಂಟೆ ಆಗಿದೆ ಅಂದ್ರೂ ಇಷ್ಟು ವೆಹಿಕಲ್ಸ್ ಇದೆ. ಇವಾಗ ದೇವಸ್ಥಾನದ ಹತ್ರ ಇದ್ದೀವಿ. ಸೊ ಒಳಗಡೆ ಎಂಟ್ರಿ ಆಗೋಣ ಬನ್ನಿ. ನೋಡಿ, ನಮ್ಮ ಮಮ್ಮಿ ಡ್ಯಾಡಿನೂ ಊಟ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಳಗಡೆ ಎಂಟ್ರಿ ಆಗೋಣ ಬನ್ನಿ. ಇಲ್ಲಿ ಕಾಲು ತೊಳೆಯೋದಕ್ಕೆ ನೀರಿದೆ. ಇವಾಗ ತಾನೇ ಅಲ್ಲೊಬ್ರು ಯಾರೋ ಅನ್ನದಾನವನ್ನು ಮಾಡಿದ್ದಾರೆ. ಇವಾಗ ಪೂಜೆ ಇದೆ, ಬಾ ಬೇಗ. ಒಯ್ ಪೂಜೆ ಮಾಡ್ತಾರೆ. ಪೂಜೆ ಮಾಡ್ತಾರೆ ಇಲ್ಲಿ ವಾಶ್ರೂಮ್ ಫೆಸಿಲಿಟಿ ಕೂಡ ಇದೆ ಬ್ಯಾಕ್ ಸೈಡಲ್ಲಿ. ಇಲ್ಲಿ ಹೆಣ್ಮಕ್ಳಿಗೆಲ್ಲ ಇಲ್ಲಿ ಪಾತ್ರೆ ತೊಳೆಯೋಕ್ಕಿದೆ. ಗೈಸ್, ಈಗ ಪೂಜೆ ಆಗಿದೆ. ಒಳಗಡೆ ದೇವ್ರು ಬರುತ್ತೆ, ಬನ್ನಿ ನೋಡೋಣ.
ಕಿತ್ತು ಅವಾಗ ಸ್ಟೇಜ್ ಕಿತ್ತು ಬಂದಿತ್ತು ಅಂದರೆ ಗೋವಾ ಈಗ ಅದನ್ನು ತಂದು ಇಲ್ಲಿಗೆ ದೊಡ್ಡದಾಗಿ ಮಾಡಿರೋದು ಅದು ಕೆಳಗದು ಮೇಳದು ವಿಗ್ರಹ ಈ ಕಡೆ ಲಾಸ್ಟ್ ಮಾಡಿ ಆ ಕಡೆ ಇದು ಎಷ್ಟು ಖರ್ಚಾಗಿದೆ ದೇವಸ್ಥಾನ? ಒಂದು ಕೋಟಿ. ಇಷ್ಟ ಆಗಿಲ್ಲ ಊರವರು ಭಕ್ತಾದಿಗಳೆಲ್ಲ ಕೊಟ್ಟು ಎಲ್ಲ ಹಾಕಿದ್ದಾರೆ ಹೆಸರುಗಳೆಲ್ಲ ಕೊಡ್ತಾರಲ್ಲ ಎಲ್ಲಿಂದ ಎಲ್ಲ ಬರ್ತಾರೆ ಜನ ಕೇಳಕ್ಕೆ? ಏಳಿಂದ ಗುರುದಿಂದ ಕೇಳು, ಶಿವಮೊಗ್ಗದಿಂದ ಕೇಳು, ಚಿತ್ರದುರ್ಗದಿಂದ ಕೇಳು, ಬೆಂಗಳೂರು ಬರ್ತಾರೆ, ಸುತ್ತ ಎಲ್ಲ ಕಡೆಗೂ ಬರ್ತಾರೆ. ಗೈಸ್, ಇದಾಗಿತ್ತು ಇವತ್ತಿನ ಲಾಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.